ವಿಠ್ಠಲ ರುಕ್ಮಿಣಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಬನ್ನಿ. ಮನೋಜ್, ಪುರುಷ, 8 ನವೆಂಬರ್ 1994, 3 ಗಂಟೆ 20 ನಿಮಿಷ ಸಂಜೆ ಹೊಸಕೋಟೆಯಲ್ಲಿ ಜನನ. ಉತ್ತರಾಷಾಢ ನಕ್ಷತ್ರ, ಧನು ರಾಶಿ, ಮೀನ ಲಗ್ನದಲ್ಲಿ ಜನನ. ಬನ್ನಿ. ಶೂಲ ಯೋಗದಲ್ಲಿ ಹುಟ್ಟಿದ್ದಾನೆ ಮಗ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇದು ಯೋಗ ಬಹಳ ಕೆಟ್ಟ ಯೋಗ ರೀ. ಇದು ಮನುಷ್ಯನನ್ನ ಬಹಳ ಸಂಕಷ್ಟಕ್ಕೀಡು ಮಾಡುತ್ತೆ, ಮಾನಸಿಕವಾಗಿ ಹಿಂಸೆ ಕೊಡುತ್ತೆ, ದೈಹಿಕವಾಗಿ ಹಿಂಸೆ ಕೊಡುತ್ತೆ. ಸಾಲಗಳು, ಕಷ್ಟಗಳು, ವಿವಾದಗಳು ಎಲ್ಲದಕ್ಕೂ ಈಡು ಮಾಡುವಂತ ಯೋಗವೇ ಶೂಲ ಯೋಗ. ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಹೌದು, ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಹುಟ್ಟಿ ಬರುವಂತ ಯೋಗ ಇದು. ದಯವಿಟ್ಟು ಗೋಮುಖ ಪ್ರಸವ ಪೂಜೆ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಶೂಲ ಯೋಗ ನಿಮ್ಮನ್ನ ಬಹಳ ಸಂಕಷ್ಟಕ್ಕೆ ಈಡು ಮಾಡುತ್ತೆ, ನಿಮ್ಮನ್ನ ಬಹಳ ತೊಂದರೆಗೆ ಈಡು ಮಾಡುತ್ತೆ, ನಿಮ್ಮನ್ನ ಬಹಳ ನೋವಿಗೀಡು ಮಾಡುತ್ತೆ. ಹೌದು, ಬೆಳೆಯಕ್ಕಾಗೋದಿಲ್ಲ ಇವರೇ, ಮನೋಜ್ ಅವರೇ, ಬೆಳೆಯಕ್ಕಾಗೋದಿಲ್ಲ, ಬೆಳೆಯಕ್ಕೆ ಬಿಡೋದಿಲ್ಲ ಈ ಯೋಗ. ದಯವಿಟ್ಟು ಗೋಮುಖ ಪ್ರಸವ ಪೂಜೆಯನ್ನು ಮಾಡಿಕೊಂಡು ಈ ಶೂಲ ಯೋಗದಿಂದ ಮುಕ್ತರಾಗಿ ಒಳ್ಳೆಯದಾಗುತ್ತೆ. ಬನ್ನಿ ನೋಡೋಣ ಜಾತಕದಲ್ಲಿ ಏನೇನಿದೆ. ಸಿಟ್ಟು ಹೆಂಗ್ರಿ ಜಾತಕ ಹೇಳಿ. ನಾನು ಒಂದು ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇಲ್ಲದ 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಕೊಡಲ್ಲ. 6ರಿಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಹೇಳಿ. 24 to 29 ಅಂದರೆ 65ರಿಂದ 100 ವರ್ಷ ಅಂತೇಳಿ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತೇಳಿ. ಇದನ್ನ ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ. ಇದನ್ನ ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ. ಇದನ್ನ ಯೌವನ ಅವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನ ಅವಸ್ಥೆಯಲ್ಲಿದ್ದರೆ 100ಕ್ಕೆ 100 ಲಾಭವನ್ನು ಕೊಡುತ್ತೆ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ನೋಡಿ, 1, 5, 9 ತ್ರಿಕೋಣ ಆದರೆ 6, 8, 12 ಭಾರಿ ಕೆಟ್ಟ ಸ್ಥಾನಗಳು. 3 50-50 ಆಗುತ್ತೆ. ನೋಡಿ, ಮೀನ ಲಗ್ನದ ಯೋಗಕಾರಕ ಗ್ರಹ 1ನೇದೇ ಬಂದು ಗುರು, 2ನೇದು ಬಂದು ಕುಜ, 3ನೇದು ಬಂದು ಬುಧ, 4ನೇದು ಬಂದು ಚಂದ್ರ, ತಾತ್ಕಾಲಿಕ ಮಿತ್ರ ಸೂರ್ಯ. ರಾಹು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಶನಿ ಅತಿ ದೊಡ್ಡ ವಿರೋಧಿ, ಶುಕ್ರ ಅತಿ ದೊಡ್ಡ ವಿರೋಧಿ. ಇಡೀ ಜಾತಕದಲ್ಲಿ ಚಂದ್ರನ ಒಬ್ಬನ್ ಬಿಟ್ರೆ ಎಲ್ಲ ಗ್ರಹ ಕೆಟ್ಟವು. ಏನ್ ಜಾತಕ ಹೇಳಿ. ಯಾವ ರೀತಿ ಜಾತಕ ಹೇಳೋದು? ಬಹಳ ಸಂಕಷ್ಟಕ್ಕೀಡಾದೆ ನನಗೆ. ಬನ್ನಿ ನೋಡೋಣ. ನೋಡಿ, ನೀಚ ಕುಜ, ವಕ್ರೀಯ ಶನಿ, ನೋಡಿ ಅಸ್ತಂಗತ ಶುಕ್ರ, ನೀಚ ಸೂರ್ಯ, ಅಸ್ತಂಗತ ಬುಧ. ಯಾವ ರೀತಿ ಜಾತಕ ಹೇಳಕ್ಕಾಗುತ್ತೆ ಹೇಳಿ ನನಗೆ? ಕೇತು 2ನೇ ಭಾವದಲ್ಲಿ ಸರ್ಪದೋಷ ಜನರೇಟ್ ಮಾಡಿದ್ದಾನೆ.
ದಿಸ್ ಇಸ್ ಮೋಸ್ಟ್ ಡೇಂಜರಸ್ ದೋಷ. ಎರಡನೇ ಭಾವದಲ್ಲಿ ಈ ದೋಷ ಆದರೆ ಬಹಳ ಕಷ್ಟ ಆಗುತ್ತೆ ಮಿಸ್ಟರ್ ಮನೋಜ್. ವ್ಯವಹಾರಗಳು ಸಂಪೂರ್ಣವಾಗಿ ಕೆಡುತ್ತೆ. ಒಳ್ಳೆ ಬಿಹೇವಿಯರ್ ಇರೋದಿಲ್ಲ, ನಿಮ್ಮದು ಒಳ್ಳೆ ಹ್ಯಾಬಿಟ್ಸ್ ಇರೋದಿಲ್ಲ, ನಡವಳಿಕೆಯಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಾಸ ಕಾಣುತ್ತೆ. ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಸಿಕ್ಕಾಪಟ್ಟೆ ವ್ಯತ್ಯಾಸ ಬರುತ್ತೆ. ಹೌದು, ದುಡ್ಡಿನ ಒಳಹರಿವು ಮತ್ತು ಹೊರಹರಿವಿನಲ್ಲಿ ಸಿಕ್ಕಾಪಟ್ಟೆ ವ್ಯವಸ್ಥೆ. ಸಂಬಂಧಿಗಳು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಹಚ್ಕೊಳ್ಳೋದಿಲ್ಲ, ಸಹವಾಸ ಮಾಡೋದಿಲ್ಲ, ಸಹಾಯ ಮಾಡೋದಿಲ್ಲ. ಹೊಂದಾಣಿಕೆ ಬದುಕು ಬಹಳ ಕಷ್ಟ ಆಗುತ್ತೆ. ಹಣವನ್ನು ಸೇವ್ ಮಾಡೋದಿಲ್ಲ. ಊಟದ ವಿಚಾರದಲ್ಲಿ ವಿಪರೀತ ಡಿಫರೆನ್ಸ್ ಇರುತ್ತೆ. ಪರಿವಾರದ ಸ್ಥಿತಿ ಅಷ್ಟು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ. ಇನಿಷಿಯಲಿ ಸ್ಟಡೀಸ್ ಬಹಳ ಕೆಡುತ್ತೆ. ಮಾತಿನಲ್ಲಿ ಬಹಳ ರಫ್ನೆಸ್ ಇರುತ್ತೆ, ಟಫ್ನೆಸ್ ಇರುತ್ತೆ. ಮಾತಿನ ದಾಟಿ ಯಾರೂ ಇಷ್ಟ ಆಗೋದಿಲ್ಲ. ಹೌದು, ಬಹಳ ಕಷ್ಟ ಆಗುತ್ತೆ. ಸರ್ಪದೋಷ ದಯವಿಟ್ಟು ನಾವೇ ಪ್ರತಿಷ್ಠಾಪನೆ ಮಾಡ್ಕೋಬೇಕು. ಬನ್ನಿ, 5ನೇ ಮನೆಯಲ್ಲಿ ಕುಜ ನೋಡಿ. ಇವನು 2 ಮತ್ತು 9ನೇ ಭಾವದ ಸ್ವಾಮಿ 5ನೇ ಮನೆಯಲ್ಲಿ ನೀಚ ಕುಜ. ಈಗ ಆಲ್ರೆಡಿ ನಾ 2ನೇ ಭಾವದ ಫಲವನ್ನು ಹೇಳಿಬಿಟ್ಟಿದೆ. ನೀವು ಒಳ್ಳೆ ಎಜುಕೇಶನ್ ಸಿಗಲ್ಲ, ನಿಮಗೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸಲ್ಲ, ಸೆಕ್ಸುವಲಿ ಬಹಳ ವೀಕ್ ಇರ್ತಿರಿಲ್ಲ, ವಿಪರೀತ ಸೆಕ್ಸುವಲಿ ಆಕ್ಟಿವ್ ಇರ್ತೀರಿ. ಮಕ್ಕಳು ಹುಟ್ಟಿದ್ರು ಮಕ್ಕಳಿಂದ ವಿಪರೀತ ಹಿಂಸೆ ಅನುಭವಿಸ್ತೀರಿ. ಮಕ್ಕಳು ಹುಟ್ಟುವುದಿಲ್ಲ, ಆ ಮಾತು ಬೇರೆ. ಹುಟ್ಟಿದ್ರೆ ಮಾತ್ರ ವಿಪರೀತ ಹಿಂಸೆ ಅನುಭವಿಸ್ತೀರಿ. ಮಕ್ಕಳಿಂದ ನೋವನ್ನು ಅನುಭವಿಸ್ತೀರಿ. ಮಕ್ಕಳಿಂದ ಬಹಳ ತೊಂದರೆಗೀಡಾಗ್ತೀರಿ. ಯಾವುದೇ ರೀತಿ ಟ್ಯಾಲೆಂಟ್ ಅನ್ನ ಬೆಳೆಸಕ್ಕಾಗಲ್ಲ ನಿಮಗೆ. ಕೆಟ್ಟ ಪಾಪ್ಯುಲಾರಿಟಿ ಇರುತ್ತೆ. ಎಲ್ಲರ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ಪ್ರೀತಿಯಿಂದ ವಂಚಿತರಾಗಿರ್ತೀರಿ. ಯಾವುದೇ ರೀತಿ ಎದುರಿಸುವಂತ ಶಕ್ತಿ ನಿಮಗೆ ಇರೋದಿಲ್ಲ. ಸುಖ ಅಷ್ಟು ಹೇಳ್ಕೊಳ್ಳಷ್ಟು ಇರೋದಿಲ್ಲ. ಕಷ್ಟಗಳ ನಡುವೆ ಜೀವನ ಮಾಡಬೇಕಾಗತ್ತೆ. ಸಾಧನೆಗೆ ದಾರಿ ಇಲ್ಲೇ ಇಲ್ಲ. ಒಳ್ಳೆ ಗುಣಗಳು ಬೆಳೆಯೋದಿಲ್ಲ. ಪಬ್ಲಿಕ್ ಅಲ್ಲಿ ಕೆಟ್ಟ ಇಮೇಜ್ ಅನ್ನು ಬೆಳೆಸ್ಕೊತೀರಿ. ಇದು 5ನೇ ಭಾವದ ಫಲ. ಗುರುವಿನ ಆಶೀರ್ವಾದ ಇರೋದಿಲ್ಲ ನಿಮಗೆ. ಧರ್ಮವನ್ನು ನೀವು ನಂಬೋದಿಲ್ಲ. ಧರ್ಮ ಬಿಟ್ಟೋದ್ರು ಆಶ್ಚರ್ಯ ಪಡುವಂಥದ್ದಿಲ್ಲ. ಭಾಗ್ಯವಂತರಲ್ಲ ನೀವು. ಏನೇ ಇಷ್ಟಪಟ್ಟರು ನಿಮಗೆ ಭಾಗ್ಯ ಆಗುವುದಿಲ್ಲ, ಪ್ರಾಪ್ತಿನೂ ಆಗುವುದಿಲ್ಲ. ತಂದೆಯ ಜೊತೆಗೆ ನಿಕಟ ಸಂಬಂಧ ಇರೋದಿಲ್ಲ. ಸಾಧನೆಗೆ ದಾರಿ ಇರೋದಿಲ್ಲ. ಸುಖಮಯ ಜೀವನ ಸಾಗಿಸಕ್ಕಾಗಲ್ಲ. ಗೆಲುವು ಅಸಾಧ್ಯ ಆಗುತ್ತೆ. ಸಂಬಂಧಿಗಳಿಗೆ ಸಹಾಯ ಮಾಡಲ್ಲ, ಸಂಬಂಧಿಗಳು ನಿಮಗೆ ಸಹಾಯ ಮಾಡೋದಿಲ್ಲ. ದೇವರ ಆಶೀರ್ವಾದ ಲಘು ಸಿಗೋದಿಲ್ಲ, ಬೇಗ ಸಿಗೋದಿಲ್ಲ. ಅನ್ಲಕ್ಕಿ ಇರ್ತೀರಿ. ಅದು ಅಲ್ಲದೆ ಪಾಪದ ಕೆಲಸ ಬಹಳ ಮಾಡ್ತೀರಿ. ಅದು ಅಲ್ಲದೆ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ. ಇದು 9ನೇ ಭಾವದ ಫಲ. ಕುಜ ನೀಚನಾದ್ರೆ ಅನಾರೋಗ್ಯಕ್ಕೀಡಾಗ್ತೀರಿ. ದೇಹ ದಂಡನೆ ಆಗುವುದಿಲ್ಲ. ದೇಹದಲ್ಲಿ ವಿಪರೀತ ಕಷ್ಟಗಳು, ಅನಾರೋಗ್ಯಕ್ಕೀಡಾಗ್ತೀರಿ. 5ನೇ ಭಾವ ಬಹಳ ಕಷ್ಟ ಸರ್. ಅದು ಹೋಗಿ 2 ಮತ್ತು 9ನೇ ಮನೆ ಸ್ವಾಮಿ 5ನೇ ಮನೆಯಲ್ಲಿ ನೀಚ ಆಗುವುದೇನಿದೆಯಲ್ಲ, ದುರ್ದೈವ ಇದು. ದುರ್ದೈವ ಅಂದ್ರೆ ಇದೆ ನೋಡಿ. ನೋಡಿ 8ನೇ ಭಾವದಲ್ಲಿ ನೋಡಿ 8ನೇ ಭಾವ. ಏನ್ ಜಾತಕ ಹೇಳಿ ನಾನು. ಇಲ್ಲೇ ಗ್ರಹಣ ದೋಷ, ಕೆಟ್ಟ ಗ್ರಹಣ ದೋಷ, ಗ್ರಹಣ ದೋಷ ಪ್ಲಸ್ ಜಡತ್ವ ದೋಷ. ಶುಕ್ರ ಅಸ್ತಂಗತ ಆಗಿದ್ದಾನೆ ಬಿಡಿ, ಗುರು ಅಸ್ತಂಗತ ಆಗಿದ್ದೇನೆ. ಹಂಗೆ ನೋಡಿದ್ರೆ ಎಷ್ಟು ದೋಷ ಗೊತ್ತಾ? ಗ್ರಹಣ ದೋಷ ಪ್ಲಸ್ ಜಡತ್ವ ದೋಷ ಪ್ಲಸ್ ಲಂಪಟ ದೋಷ
ಪ್ಲಸ್ ಗುರು ಚಾಂಡಾಲ ದೋಷ. ಅಷ್ಟಮದಲ್ಲಿ ಗ್ರಹಣ ದೋಷ. ನೋಡಿ, ಗ್ರಹಣ ದೋಷಕ್ಕೆ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಿ, ವಿಪರೀತ ಸಾಲವನ್ನು ಮಾಡ್ಕೋತೀರಿ, ಜೀವನ ಸಂಪೂರ್ಣವಾಗಿ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ, ವಿರೋಧಿಗಳು ಹುಟ್ಟುಕೋತಾರೆ, ಆರೋಗ್ಯದ ಸಮಸ್ಯೆ ಆಗುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇರೋದಿಲ್ಲ, ವಿವಾದಗಳಿಗೆ ಗುರಿಯಾಗುವುದಲ್ಲದೆ ಅಪವಾದಗಳಿಗೆ ಗುರಿಯಾಗ್ತೀರಿ, ಕೋರ್ಟು ಕಚೇರಿ ಅಡ್ಡಾಡ್ತೀರಿ, ಎಲುಬು ಕೀಳು ಸ್ನಾಯು ಮತ್ತು ನರಗಳ ರೋಗಕ್ಕೆ ತುತ್ತಾಗುವುದಲ್ಲದೆ ತಂದೆಯ ಆರೋಗ್ಯ ಮತ್ತು ಏಳಿಗೆಯಲ್ಲಿ ಸಿಕ್ಕಾಪಟ್ಟೆ ವ್ಯತ್ಯಾಸ ಕಾಣುತ್ತೆ. ಕೆಟ್ಟ ಘಟನೆಗಳು ನಡೀತವೆ ನಿಮ್ಮ ಜೀವನದಲ್ಲಿ. ಆಕ್ಸಿಡೆಂಟ್ಸ್ ಆಗ್ಬೋದು, ರೋಗಕ್ಕೆ ತುತ್ತಾಗ್ಬೋದು, ಜಗಳ ಜಾಪತ್ರೆಯಲ್ಲಿ ಜೀವ ಹೋಗ್ಬೋದು, ಕೆಟ್ಟ ಸಮಯ ನೋಡ್ಬೋದು, ನಿಮ್ಮ ಹೆಂಡತಿಯ ಮನೆಯವರಿಂದ ನಿಮಗೆ ಸಂಕಷ್ಟಕ್ಕೀಡಾಗ್ಬೋದು. ಇದು ಗ್ರಹಣ ದೋಷ. ಜಡತ್ವ ದೋಷ, ದೇಹದಲ್ಲಿ ಏನಾದರೂ ರೋಗಕ್ಕೆ ತುತ್ತಾಗ್ಬೋದು. ಬಹಳ ಸೋಮಾರಿತನದಿಂದ ಜೀವನ ನಡೆಸ್ತೀರಿ, ಯಾವುದೇ ಕೆಲಸದಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ, ಅನಾರೋಗ್ಯಕ್ಕೀಡಾಗ್ತೀರಿ, ಯಾವುದು ಸೊಗಸು ಅನಿಸೋದಿಲ್ಲ, ಯಾವುದು ಸುಖ ಅನಿಸೋದಿಲ್ಲ. ಇದು ಜಡತ್ವ ದೋಷ. ಲಂಪಟ ದೋಷ. ನೋಡಿ, ಲಂಪಟ ದೋಷದಲ್ಲಿ ಒಂದು ತಿಳ್ಕೊಂಬೇಡಿ, ಹೆಣ್ಣಿನಿಂದ ಮೋಸ ಆಗ್ಬೋದು, ಮಣ್ಣು ಕಳ್ಕೋಬಹುದು, ಮಣ್ಣಂದ್ರೆ ಆಸ್ತಿ ಕಳ್ಕೋಬಹುದು, ಹಣ ಕಳ್ಕೋಬಹುದು, ಹೊನ್ನು. ಅದು ಅಲ್ಲದೆ ನಾ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ, ಜೂಜಿ ಇಳಿಬಹುದು, ಕೆಟ್ಟ ಚಟಗಳನ್ನು ಕಲಿಬಹುದು. ಇದು ಲಂಪಟ ದೋಷ. ಗುರುಚಾಂಡಾಳ ದೋಷ, ಆರೋಗ್ಯ ಮತ್ತು ಜ್ಞಾನ, ಈ ಬುದ್ಧಿ, ಇವು ಮೂರೂ ಸಿಗದಂಗೆ ಆಗ್ಬೋದು. ಹೌದು. ಏನ್ ಹೇಳ್ಬೇಕು ಜಾತಕಕ್ಕೆ ನನಗೆ ತಿಳಿತಾನೆ ಇಲ್ಲ. ಇಲ್ಲ ಮನೋಜ್ ಅವರೇ, ಬಹಳ ಸಂಕಷ್ಟದಲ್ಲಿದ್ದೀರಿ, ಬಹಳ ನೋವಿನಲ್ಲಿದ್ದೀರಿ, ಬಹಳ ತೊಂದರೆಯಲ್ಲಿದ್ದೀರಿ, ಬಹಳ 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 ಕಷ್ಟದಲ್ಲಿದ್ದೀರಿ. ಬಹಳ ಕಷ್ಟಕ್ಕೀಡಾಗಿದ್ದೀರಿ, ಇದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನೋಡಿ, ಅಷ್ಟಮದಲ್ಲಿ ಯಾವುದೇ ರೀತಿ ಸ್ಟೋನ್ ಹಾಕೊಳ್ಳೋಕೆ ಬರೋದಿಲ್ಲ, ಯಾವುದೇ ರೀತಿ ಬರೀ ನೋಡಿ, ಎಲ್ಲಾ ಗ್ರಹಗಳ ಶಾಂತಿ ಆಗ್ಬೇಕು. ಚಂದ್ರ ಒಬ್ಬನಿದ್ದಾನೆ, ಅದು ಹಿಂದೆ ಮುಂದೆ ಯಾರೂ ಇಲ್ಲ. ಇದು ಕೇಮದ್ರಮ ದೋಷ. ಚಂದ್ರನು ಅಷ್ಟೇ, ಇಲ್ಲೂ ಯಾರು ಇಲ್ಲ, ಇಲ್ಲೂ ಯಾರಿಲ್ಲ, ಕೇಮದ್ರಮ ದೋಷ. ದಿಸ್ ಇಸ್ ಮೋಸ್ಟ್ ಡೇಂಜರಸ್. ಹೌದು. ಮಾನಸಿಕವಾಗಿ ವಿಪರೀತ ಹಿಂಸೆಗೀಡಾಗ್ತೀರಿ, ಹೆಣ್ಣಿನಿಂದ ತೊಂದರೆ ಅನುಭವಿಸ್ತೀರಿ, ಹೆಣ್ಣು ನಿಮ್ಮನ್ನು ಯಾವುದೇ ಕಾರಣಕ್ಕೂ ನಂಬುವುದಿಲ್ಲ, ಹೆಣ್ಣು ನಿಮಗೆ ಮೋಸ ಮಾಡುತ್ತೆ, ನೀರಿನಿಂದ ತೊಂದರೆ ಅನುಭವಿಸಬಹುದು. ಖೇಮದ್ರುಮ ದೋಷ ಬಹಳ ಕೆಟ್ಟ ದೋಷ. ಇಂಪಾಸಿಬಲ್. ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನಾನು ಹೇಳೋದನ್ನ ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ನೋಡಿ, ಇವನು 4 ಮತ್ತು 7ನೇ ಭಾವದ ಸ್ವಾಮಿ, ಇವನು 1 ಮತ್ತು 10ನೇ ಭಾವದ ಸ್ವಾಮಿ. ಕೇಂದ್ರಕ್ಕೆ ಬೆಂಕಿ ಹತ್ತಿದೆ ಇಲ್ಲಿ. ನೋಡಿ, ತಾಯಿ ಜೊತೆ ಮನೆ ಜವಾಬ್ದಾರಿಯತೆ ಇರೋದಿಲ್ಲ, ನೀವು ತಾಯಿ ಜೊತೆಗೆ ಸಂಬಂಧ ಸರಿ ಇರುವುದಿಲ್ಲ, ಒಳ್ಳೆಯ ವ್ಯವಹಾರಸ್ಥರಲ್ಲ ನೀವು, ನೆಮ್ಮದಿಯ ಬದುಕು ಬಹಳ ಕಷ್ಟ ಆಗುತ್ತೆ, ಸುಖಮಯ ಜೀವನ ಸಾಗಿಸಕ್ಕೆ ಬಹಳ ತೊಂದರೆಗೀಡಾಗ್ತೀರಿ, ಪ್ರಾಪರ್ಟಿ ಮಾರ್ಕೋತೀರಿ, ಇಲ್ಲ ಪ್ಲೆಜ್ ಇಡ್ತೀರಿ, ಹೈಯರ್ ಎಜುಕೇಶನ್ ಆಗುದಿಲ್ಲ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ, ಎಲ್ಲರ ಜೊತೆಗೂ ಕಂಫರ್ಟಬಲ್ ಆಗಿ ಮೂವ್ ಆಗುವುದಿಲ್ಲ, ಮನೆ ಸ್ಥಿತಿ ಬಹಳ ಕೆಟ್ಟಿರುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಬಹಳ ಕಡಿಮೆ ಇರುತ್ತೆ, ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡೋಕ್ಕಾಗೋದಿಲ್ಲ, ಸಮಾಜದಲ್ಲಿ ಕೆಟ್ಟ ಹೆಸರು ತಗೊಂಡಿರ್ತೀರಿ, ಆಭರಣಗಳನ್ನಾಗಲಿ ಮನೆಯ ಆಸ್ತಿಯನ್ನಾಗಲಿ ನೀವು ಪ್ಲೆಜ್ ಇಟ್ಟು ಇಲ್ಲ ಮಾರ್ಕೊಂಡು ಜೀವನ ನಡೆಸುವಂಥ ಪರಿಸ್ಥಿತಿ ಬಂದಿರುತ್ತೆ. ಇದು 4ನೇ ಭಾವದ ಕೆಟ್ಟ ಫಲ. ಅದೇ ರೀತಿ 7ನೇ ಭಾವ ದಾಂಪತ್ಯ ಹೊಂದಾಣಿಕೆ ಸಾಧ್ಯನೇ ಇಲ್ಲ.
ಹೆಂಡತಿಯ ಗುಣಗಳು ಅಷ್ಟು ಹೇಳ್ಕೊಳ್ಳೋಷ್ಟು ಸರಿ ಇರುವುದಿಲ್ಲ. ದಾಂಪತ್ಯದ ಆಯುಷ್ಯು ಬಹಳ ಕಡಿಮೆ ಇರುತ್ತೆ. ದಿನನಿತ್ಯ ಬರುವ ದುಡ್ಡಿಗೆ ಬಹಳ ಆಘಾತ ಆಗುತ್ತೆ. ಪಾರ್ಟ್ನರ್ಶಿಪ್ ಯಾವುದೇ ರೀತಿ ಬೆಳೆಯೋದಿಲ್ಲ. ಸೆಕ್ಸುವಲ್ ಲೈಫ್ ಹಾಳಾಗೋಗುತ್ತೆ. ದಿನನಿತ್ಯದ ನೋಡಿಕೆ ಬರೀ ಕಷ್ಟ ಬಂದರೆ ವಿಪರೀತ ಕಷ್ಟ ಬರುತ್ತೆ. ಸ್ವಂತ ಬಿಸ್ನೆಸ್ ಮಾಡಿದರೆ ಹಾಳಾಗ್ತೀರಾ. ಪ್ರೊಫೆಷ್ನಲ್ಲಿ ಕ್ಲಿಕ್ಕೇ ಆಗಲ್ಲ. ನೀವು ಏನು ಜಾತಕ ಹೇಳ್ಬೇಕು ಸರ್, ಅದೇ ದೊಡ್ಡ ಪ್ರಾಬ್ಲಮ್ ನಂದು. ವ್ಯಕ್ತಿತ್ವ ಅಷ್ಟು ಹೇಳ್ಕೊಳ್ಳೋಷ್ಟು ಇರುವುದಿಲ್ಲ. ಒಳ್ಳೆ ಗುಣಗಳು ಬೆಳೆಯುವುದಿಲ್ಲ. ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡೋದಿಲ್ಲ. ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸೋದಿಲ್ಲ. ಮೆಂಟಲಿ ಹಾಗೂ ಫಿಸಿಕಲಿ ಕೆಪಬಲ್ ಇರೋದಿಲ್ಲ. ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಿಲ್ಲ. ಬುದ್ಧಿವಂತಿಕೆ ನಡೆ ಇರೋದಿಲ್ಲ. ಗ್ರಾಸ್ಪಿಂಗ್ ಪವರ್ ಬಹಳ ಕಡಿಮೆ ಇರುತ್ತೆ. ಹೆಸರನ್ನು ಕೆಡಿಸ್ಕೊಳ್ಳುವಂಥ ಕೆಲಸ ಮಾಡ್ತೀರಾ. ಇದು ಒಂದನೇ ಭಾವ. ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಇಷ್ಟ ಇರೋದಿಲ್ಲ. ನೀವು ಮಾಡುವ ಕೆಲಸ ವಿಧಾನ ನಿಮಗೆ ಸರಿ ಹೊಂದೋದಿಲ್ಲ. ಕೆಲಸದಲ್ಲಿ ಗೆಲುವು ಕಾಣುವುದಿಲ್ಲ. ಕೆಲಸದಲ್ಲಿ ಗಳಿಕೆ ಹೊಂದೋದಿಲ್ಲ. ತಂದೆಯ ಜೊತೆಗೆ ಸಂಬಂಧ ಕೆಡಿಸ್ಕೊತೀರಿ. ಮಾನ, ಪ್ರತಿಷ್ಠೆ, ಸಂಪತ್ತು, ಐಶ್ವರ್ಯ, ಕೀರ್ತಿ, ಸಾಧನೆ, ಅಂತಸ್ತು ಯಾವುದು ನಿಮಗೆ ಸಿಗೋದು ಕಷ್ಟ ಆಗುತ್ತೆ. ಯಾಕಂದ್ರೆ 10ನೇ ಭಾವದ ಸ್ವಾಮಿ ಅಸ್ತಂಗತ 8ನೇ ಮನೆಯಲ್ಲಿ. ಬಹಳ ಕಷ್ಟ ಇದೆ ಇವರೇ. ಜಾತಕ ಕೆಟ್ಟಿದೆ. ಶನಿ ವಕ್ರಿಯ 12ನೇ ಮನೆಯಲ್ಲಿ. ವಿಪರೀತ ಸಾಲ ಮಾಡ್ಕೋತೀರಿ. ವಿಪರೀತ ಅನಾರೋಗ್ಯಕ್ಕೆ ಈಡಾಗ್ತೀರಿ. ಜೈಲು, ಹಾಸ್ಪಿಟ್ಲು, ಯುವಕರು ಕಾಯಂ ನಿಮಗೆ. ಹೌದು, ಜೈಲು, ಹಾಸ್ಪಿಟ್ಲು ಕಾಯಂ. ಶನಿ ಬಿಡಲ್ಲ ಅವನು. ಯಾಕಂದ್ರೆ ಅಷ್ಟಮದಲ್ಲಿ ಗುರು ಇದ್ದಾನೆ. ಯು ವಿಲ್ ನಾಟ್ ಲಿವ್ ಯು. ಜೈಲು ಇಲ್ಲ ಹಾಸ್ಪಿಟ್ಲು ಕನ್ಫರ್ಮ್. ಕೆಟ್ಟ ಕೆಟ್ಟ ಅಪವಾದಗಳು, ವಿಪರೀತ ಸಾಲ, ರೋಗ ಎಲ್ಲದಕ್ಕೂ ತುತ್ತಾಗ್ತೀರಿ. ನನ್ನ ಕೇಳಿದರೆ 9 ಗ್ರಹಗಳ ಶಾಂತಿ ಮಾಡಿಸಿ. ಎಷ್ಟು ಸಲ? 5 ಸಾರಿ. 5 ಸಾರಿನೂ ನೀವು ಆಕಳ ದಾನ ಮಾಡಿ. ಪ್ಲಸ್ ಗೋಮುಖ ಪೂಜೆ ಮಾಡಿಸ್ಕೊಳ್ಳೇಬೇಕು. 5 ಸಾರಿ ನೀವು 9 ಗ್ರಹಗಳ ಶಾಂತಿ ಮಾಡಿಸಿ 5 ಸಾರಿ ನೀವು ಆಕಳ ದಾನ ಮಾಡಬೇಕು. ಆಗ ಆಗುತ್ತಾ ನೋಡಿ. ಫೋನ್ ಮಾಡಿ ಮನೋಜ್. ದಿಸ್ ಇಸ್ ನಾಟ್ ಎ ಗುಡ್. ಮದುವೆ ಆದ್ರೆ ಲೈಫ್ ಚೇಂಜ್ ಆಗುತ್ತೆ. ಹೌದು, ಮದುವೆ ಆಗೋದೇ ಕಷ್ಟ. ಫಸ್ಟ್ ಆಫ್ ಆಲ್ ಮದುವೆ ಆದ್ರೆ ಲೈಫ್ ಚೇಂಜ್ ಆಗುತ್ತೆ. ಹೆಂಡತಿ ಜಾತಕದಿಂದ ನೀವು ಮಹಾಪುರುಷ ರಾಜಯೋಗ ಇದೆ. ಸ್ವಲ್ಪ ನೀವು ಮೂವ್ ಆಗ್ಬೋದು. ಮದುವೆ ಆದರೆ, ಯಾಕಂದರೆ 1ನೇ ಮನೆ ಸ್ವಾಮಿ 4ರಲ್ಲಿದ್ದಾನೆ. ಮದುವೆ ಆದರೆ 100ಕ್ಕೆ 100 ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಹೌದು, ಸ್ವಲ್ಪ ದೋಷಗಳು ಕಡಿಮೆ ಆಗ್ತವೆ. ಮದುವೆ ಆಗಲಿಲ್ಲ ಅಂದರೆ ಈ ಕಷ್ಟ ಅನುಭವಿಸೋದು ಯಾರ ಕಡೆಯಿಂದ ತಪ್ಪಿದ್ದಲ್ಲ. ಇದು ನೆನಪಿಟ್ಕೊಳ್ಳಿ. ಕೆಲಸದ ವಿಚಾರ ನಡೀತಾ ಇದೆ. ಕೆಲಸಕ್ಕೇನು ಚಿಂತೆ ಇಲ್ಲ. ಯಾಕಂದರೆ ಪರಿವರ್ತನಾ ರಾಜಯೋಗ ಆಗಿದೆ. ಇಲ್ಲಾಂದ್ರೆ ಈ ಲಗ್ನ ಕುಂಡಲಿ ಕೆಟ್ಟರಿಗೆ ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ಲಗ್ನ ಕುಂಡಲಿ ಎಲ್ಲವೂ ಆಲ್ಮೋಸ್ಟ್ ಆಲ್ ಎಲ್ಲ ಗ್ರಹಗಳು ಕೆಟ್ಟವೆ. ಅಂಥದ್ರಲ್ಲಿ ನಾವು ಗೆಸ್ ಮಾಡೋಕ್ಕಾಗೋದಿಲ್ಲ. ರಾಹು ದಶೆ ನಡೀತಾ ಇದೆ. ಒಂದೇ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ 9 ಗ್ರಹಗಳನ್ನು ನೀವು ಶಾಂತಿ ಮಾಡಿ. 5 ಸಾರಿ ಮಾಡಿ. ಗೋಮುಖ ಪೂಜೆ ಮಾಡ್ಕೊಳ್ಳಿ. ಪ್ಲಸ್ 5 ಸಾರಿನೂ ಆಕಳ ದಾನ ಮಾಡಿ. 100% ಒಳ್ಳೆ ಫಲ ಸಿಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೇನೆ. ಇಷ್ಟವಾದರೆ 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.